ನೆನೆ ದಿನ ಬಂದಾಗ ಇಲ್ಲಿ ಟಿಕೆಟ್ ಕೌಂಟರಲ್ಲಿ ಕ್ಯಾಶ್ ಅಕ್ಸೆಪ್ಟ್ ಮಾಡಲ್ಲ, ಓನ್ಲಿ ಕಾರ್ಡ್ಸ್ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಅವಾಗ ನನಗೆ ಬರೋದಕ್ಕೆ ಆಗಲಿಲ್ಲ. ಸೊ ಅವಾಗೇನೋ ಪ್ಲ್ಯಾನ್ ಮಾಡಿಕೊಂಡು ಮತ್ತೆ ನಾನು ಬೇರೆ ಮಾಲ್ಗೆಲ್ಲ ಹೋದೆ. ಈಗ ಯಾರನ್ನೋ ಪರಿಚಯ ಮಾಡಿಕೊಂಡು ಅವರಿಗೆ ನಾನು ಕ್ಯಾಶ್ ಕೊಟ್ಬಿಟ್ಟು ಅವ್ರ ಕೈಲಿ ಪೇ ಮಾಡಿಸ್ತಾ ಇದ್ದೀನಿ. ಸೊ ನಾನು ಇವಾಗ ಕೌಂಟರ್ಗೆ ಹೋಗಿ ತಗೊತೀನಿ. ಟಿಕೆಟ್ ತೊಗೊಂಡು ಕೇಬಲ್ ಕಾರ್ಗೆ ಹೋಗೋಕ್ಕೆ ಇನ್ನೊಂದು ಬೇರೆ ಫ್ಲೋರ್ಗೆ ಹೋಗಬೇಕು. ಅದ್ರ ಮಧ್ಯೆ ನಾವು ಹೋಗ್ತಾ ಇರಬೇಕಾದ್ರೆ ತುಂಬ ಸೂಪರ್ ಲೊಕೇಶನ್ಗಳನ್ನ ನೋಡಿದೆ. ಅಲ್ಲೆಲ್ಲ ಫೋಟೋ ತೊಗೋಬೇಕು ಅನ್ನಿಸ್ತು. ನಾನು ಫೋಟೋಸು ವೀಡಿಯೋಸು ತೊಗೊಂಡು ಮುಂದೆ ಹಂಗೆ ಹೋಗ್ತಾನೆ ಇದ್ದೆ. ಆ ಒಂದು ಫ್ಲೋರು ಈ ಮಲೇಷ್ಯಾದ ವರ್ಲ್ಡ್ ನಂಬರ್ 1 ಅಂದರೆ ವರ್ಲ್ಡಲ್ಲೇ ನಂಬರ್ 1 ಆಗಿರೋ ಈ ಮಾಲಲ್ಲಿ 60,000 ರೂಮ್ಸ್ಗಳಿದೆ. ಇಲ್ಲಿ 2 ಥರ ಕೇಬಲ್ ಕಾರ್ ಇದೆ. ಒಂದು RW ಹೋಟೆಲಲ್ಲಿ ಇರೋದು ಚಿಕ್ಕ ಕೇಬಲ್ ಕಾರು, ಕಡಿಮೆ ಪೇಮೆಂಟು. ಅಲ್ಲಿಂದ ಕೆಳಗಡೆ ಹೋದರೆ ಯಾವುದೇ ಥರ ಚೈನೀಸ್ ಟೆಂಪಲ್ ಸಿಗಲ್ಲ, ಮತ್ತು ರೆಸ್ಟೋರೆಂಟ್ ಸಿಗಲ್ಲ, ಯಾವುದೇ ಥರ ಶಾಪಿಂಗ್ ಮಾಲ್ ಸಿಗಲ್ಲ. ನಾನು ಈಗ ಬಂದಿರೋ ಕೇಬಲ್ ಕಾರಲ್ಲಿ ಹೋದರೆ ನಮಗೆ ರೆಸ್ಟೋರೆಂಟು, ಚೈನೀಸ್ ಟೆಂಪಲ್ಲು, ಮತ್ತು ಅಲ್ಲೋಗಿ ನಾವು ಡಿನ್ನರ್ ಮಾಡೋದಕ್ಕೆ, ಲಂಚ್ ತೊಗೊಳೋದಕ್ಕೆ ಅದೆಲ್ಲ ಹೋಟೆಲ್ಸ್ ಎಲ್ಲ ಇರುತ್ತೆ. ಅದಕ್ಕೆ ಅಲ್ಲಿಂದ ಬಿಟ್ಬಿಟ್ಟು ಈಗ ಹೊಸ ಕೇಬಲ್ ಕಾರ್ ಏರಿಯಾಗೆ ಬಂದಿದ್ದೀನಿ. ಇದು ಶಾಪಿಂಗ್ ಮಾಲ್ ಒಳಗಡೆ ಇದೆ, ಅವಿನ್ಯೂ ಕೇಬಲ್ ಕಾರ್ ಅಂತ ಹೇಳ್ಬಿಟ್ಟು ಇದು. ಸೊ ಇದ್ರ ಟಿಕೆಟು ಎಷ್ಟಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ 7 AM ಇಂದ 11 PM ವರೆಗೂ 32 ರಿಂಗಿಟ್ಸಲ್ಲಿ 2 ಸೈಡು ಹೋಗ್ಬಿಟ್ಟು ಬರ್ಬೋದು. ಅದ್ರ ಜೊತೆಗೆ we can't see anything, right? Yeah, completely foggy. Oh my god, This cable cars. ಆಕ್ಚುಲಿ ಕೇಬಲ್ ಕಲರ್ ಏನು ಕಾಣಿಸ್ತಾ ಇಲ್ಲ. ಫುಲ್ಲು ಮಂಜು ಅಂದರೆ ಮಂಜು ಮುಚ್ಕೊಂಡ್ಬಿಟ್ಟಿದೆ. ನನಗೆ ಹೊರಗಡೆ ಇರೋ ಲೊಕೇಶನ್ನೇ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ. ಇವಾಗ ಬೆಳಿಗ್ಗೆ ಎಷ್ಟು ಗಂಟೆ 11:30 ಇದ್ರೂ ಕೂಡ ಇಷ್ಟೊಂದು ಮೋಡ ಮುಚ್ಕೊಂಡ್ಬಿಟ್ಟಿದೆ. ಬೇರೆ ಟೈಮಲ್ಲಿ ಆದರೆ ನಾನು ಬೇರೆ ಟೈಮ್ ಚೂಸ್ ಮಾಡಬೇಕಾಗಿತ್ತು. ನೆನ್ನೆ ದಿನ ಬಂದೆ, ನೆನ್ನೆ ದಿನನೂ ಸಿಕ್ಕಿಲ್ಲ ಚಾನ್ಸು. ಇವಾಗೂ ಈ ಥರ ಆಯಿತು. ಸೊ ಅಟ್ಲೀಸ್ಟ್ ಸ್ವಲ್ಪ ಕಾಣಿಸುತ್ತೆ. ಟೆಂಪಲ್. ಕೆಳಗಡೆ ಹೋಗ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್, ಹೆಂಗೆ ಬೀಳ್ತಾ ಇದೀವೇನೋ ಅನ್ನೋ ಫೀಲ್ ಬರುತ್ತೆ. ಇಲ್ಲಿ ಈ ಕೇಬಲ್ ಕಾರಲ್ಲಿ ತುಂಬಾ ಬಸ್ ಸ್ಟಾಪ್ ಇದೆಯಲ್ಲ, ಆ ತರ ಎಷ್ಟೊಂದು ಸ್ಟಾಪ್ಗಳಿದೆ. ಇಲ್ಲಿ ನಾವು ಚೈನಾ ಟೆಂಪಲ್ ಕೂಡ ಹೋಗ್ಬೋದು, ಶಾಪಿಂಗ್ ಕೂಡ ಮಾಡ್ಬೋದು. ಇನ್ನ ಏನೇನು ಸಿಗುತ್ತೆ ಅಂತ ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಆಗಿದೆ. ಬೇರೆಯವ್ರು ಯಾರಾದ್ರೂ ಕಡಿಮೆ ಇರೋರಿಗೆ ಹತ್ತಿಸ್ಕೊತಾ ಇದ್ದಾರೆ. ಒಬ್ರು ಇಬ್ರು ಹೋದ್ರೆ ಅಂದ್ರೆ ಇನ್ನ ಎಷ್ಟೊಂದು ಕಾಲಿದ್ದಾರೆ, ಎಷ್ಟೊಂದು ಜನ ವೇಟ್ ಮಾಡ್ತಾ ಇದಾರಲ್ಲ. ಸೊ ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಡಿದ್ದಾರೆ. We can wipe, I think so, right? It's outside. But we have something, any buttons or something here. Oh, movie like. ಸೂಪರಾಗಿ ಕಾಣ್ತಾ ಇರೋ ಕೇಬಲ್ ಕಾರ್ ಲೊಕೇಶನಿಂದಲೇ ನಾನು ಜಸ್ಟ್ ತಿಳ್ಕೊಂಡು ಬಂದೆ. ಆದರೆ ನಾನು ಅಲ್ಲಿದ್ದಾಗ ಯಾರೂ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾನು ಹೊರಗಡೆಯಿಂದ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಒಂದು ಮಾಲ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನಮಗೆ ಊಟ, ಶಾಪಿಂಗ್ ಎಲ್ಲ ಸಿಗುತ್ತೆ. ಸೊ ನಾನು ತುಂಬ ಹೊಟ್ಟೆ ಹಸಿವಾಗಿರೋದ್ರಿಂದ ನಾನು ಫಸ್ಟ್ ಹೋಟೆಲ್ಗೆ ಬಂದಿದ್ದೀನಿ. ಹೋಟೆಲ್ನ ಸರ್ಚ್ ಮಾಡ್ತಾಯಿದ್ದೀನಿ. ಆದರೆ ನನಗೆ ಇಷ್ಟ ಆಗಿರುವಂಥ ಹೋಟೆಲ್ಲು ಎಲ್ಲಿ ಸಿಗುತ್ತೆ, ಏನು ಸಿಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ಪ್ರೈಸಸ್ ಎಷ್ಟಿದೆ, ಏನಿದೆ ಅಂತ ಒಂದೇ ಸಲ ನೋಡಿಕೊಂಡು ಏನು ಫುಡ್ ಇಷ್ಟ ಆಗುತ್ತೆ ಅಂತ ನಾನು ಟ್ರೈ ಮಾಡೋಣ ಅಂತ ನಾನು ಸಜೆಷನ್ ಕೂಡ ಕೇಳ್ತಾಯಿದ್ದೀನಿ.
ಇಲ್ಲಿ ನೋಡೋಣ ಬನ್ನಿ ಏನು ಫುಡ್ ಇರುತ್ತೆ ಏನು ಫುಡ್ ಇರಲ್ಲ ಅಂತ. ನನಗಂತೂ ಒಂದೊಂದು ಸಲ ಹೊರಗಡೆ ಬಂದಾಗ ನಮ್ಮ ಇಂಡಿಯನ್ ಫುಡ್ಡೇ ತುಂಬ ಇಷ್ಟ ಆಗುತ್ತೆ. ಆದರೆ ಈ ಫುಡ್ಗಳಲ್ಲಿ ಕೆಲವು ಸಲ ಬೀಫು, ಪೋರ್ಕು, ಬೇರೆ ಬೇರೆ ಏನೇನೋ ಇದೆ. ಸೊ ಅದಕ್ಕೆ ನನಗೆಲ್ಲ ಥರ ತಿನ್ನೋಕ್ಕಾಗಲ್ಲ. ಮತ್ತು ಅವ್ರ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನೋಡ್ಕೊಂಡು ಹೋಗ್ತಾ ಇದ್ರೇ ಹೊಟ್ಟೆ ಹಸಿವಾಗ್ತಾಯಿದೆ. ಬಟ್ ಆದರೆ ಇದನ್ನೆಲ್ಲ ತಿನ್ನೋ ಮನಸ್ಸಂತೂ ಗ್ಯಾರಂಟಿ ನನಗಿಲ್ಲ. ಅದಕ್ಕೆ ಬೇರೆ ಯಾವುದಾದ್ರೂ ಹೋಟೆಲ್ನ ಸರ್ಚ್ ಮಾಡೋಣ. ನಾನು ಒಂದೊಂದ್ಸಲ ಏನು ಮಾಡ್ತೀನಿ ಅಂದರೆ ಯಾರೇನಾದರೂ ತಿಂತಾ ಇರ್ತಾರಲ್ವ ಅದನ್ನ ನೋಡಿಬಿಟ್ಟು ಏನು ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ಹೊರಗಡೆ ದೇಶಕ್ಕೆಲ್ಲ ಬಂದಾಗ ಏನು ಚೆನ್ನಾಗಿರುತ್ತೆ ಏನು ಚೆನ್ನಾಗಿರಲ್ಲ ಅಂತ ನನಗೂ ಗೊತ್ತಿರಲ್ಲ. ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಹೋಟೆಲ್ಗೆ ಹೋಗ್ತೀನಿ. ಈಗ ನಾನು ಬಂದಿರೋದು ಇನ್ನೂ ಒಂದು ಚೈನೀಸ್ ಹೋಟೆಲ್ಲು. ಏನಕ್ಕೆ ಅಂದರೆ ಇಲ್ಲಿರೋದೆಲ್ಲ ಮಲೇಷಿಯನ್ನು ಚೈನೀಸು ಜಾಸ್ತಿ ಇರೋದ್ರಿಂದ ಇದು ಚೈನೀಸ್ ಹೋಟೆಲ್ಲು. ತುಂಬ ಕ್ಲಾಸಿಯಾಗಿದೆ. ಈ ಕ್ಲಾಸಿಯಾಗಿರೋ ಜಾಗ ನೋಡ್ತಾ ಇದ್ದರೆ ಈ ಪ್ಲೇಸ್ ನೋಡೋಕ್ಕೆ ಅಂತಲೇ ನಾನು ಈ ಹೋಟೆಲ್ ಒಳಗಡೆ ಬಂದೆ. ಏನಕ್ಕೆ ಅಂದರೆ ವೀವಿಂಗ್ ಪಾಯಿಂಟಲ್ಲಿ ಕುತ್ಕೋಬೇಕು ಅಂದರೆ ಒಳಗಡೆ ಹೋಟೆಲಲ್ಲಿ ಇರಬೇಕು, ಇಲ್ಲಾಂದರೆ ವ್ಯೂ ಪಾಯಿಂಟ್ ನೋಡೋದಕ್ಕಾಗಲ್ಲ. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಪೇ ಮಾಡಿ ಇಲ್ಲಿ ಒಂದು ಊಟ ತಗೊತಾ ಇದ್ದೀನಿ. ಆ ಊಟ ಹೇಗಿರುತ್ತೆ ಅಂತಂದರೆ ನನಗೂ ಗೊತ್ತಿಲ್ಲ, ಸರ್ಪ್ರೈಸು. ಅದನ್ನ ಹೆಂಗೆ ತಿಂತೀನಿ ನೋಡೋಣ. ಒಂದು ರೆಸ್ಟೋರೆಂಟ್ಗೆ ಬಂದೆ, ಆಚೆ ಮಾತ್ರ ಸೂಪರ್ ಆಗಿದೆ ಪ್ಲೇಸ್. ನೋಡಿ ಆರ್ಡ್ರ್ ಮಾಡಿರೋ ಫುಡ್ಡು ಫೈನಲಿ ಬಂತು. ಏನೇನು ಆರ್ಡ್ರ್ ಮಾಡಿದ್ದೀನಿ ಗೊತ್ತಾ? ಇದೆಲ್ಲ ವೆಜಿಟೇಬಲ್ ಸಲಾಡು, ಎಲೆಕೋಸು, ಗಾರ್ಲಿಕ್ಕು ಮತ್ತು ಮುಸ್ಕಿನ ಜೋಳದ ಸಲಾಡ್. ಇದಕ್ಕೆ ಕೆಲವು ಒಂದು ಸ್ವಲ್ಪ ಟೇಸ್ಟ್ ಆಗಿರುವಂಥದ್ದೆಲ್ಲ ಹಾಕಿದ್ದಾರೆ. ಈಗ ಮೇಯ್ನ್ ಡಿಶ್ ಬಂದುಬಿಟ್ಟು ನಾನು ಸೀ ಫುಡ್ಡು ಅಂದರೆ ಕಪ್ಪೆ ಚಿಪ್ಪು ಮತ್ತು ಪ್ರಾನ್ಸ್ ಇರುತ್ತಲ್ಲ ಅದನ್ನ ಆರ್ಡ್ರ್ ಮಾಡಿದ್ದೀನಿ. ಒಳಗಡೆ ವೆಜಿಟೇಬಲ್ಸ್ ಎಲ್ಲ ತರಕಾರಿ ಸೊಪ್ಪನ್ನೆಲ್ಲ ಹಂಗಂಗೆ ಚಳಿ ಆಗೋದಕ್ಕೆ ಇದು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ. ಮತ್ತು ಬೇರೆ ಎಲ್ಲ ಟ್ರೈ ಮಾಡೋದಕ್ಕಿಂತ ಸೀ ಫುಡ್ ಟ್ರೈ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇದನ್ನ ಆರ್ಡ್ರ್ ಮಾಡಿದ್ದೀನಿ. ಹೇಗೆ ತಿನ್ನೋಣ ನೋಡೋಣ ಬನ್ನಿ. ನೈಸ್. ನಾವು ಮ್ಯಾಗಿನ ಎಲ್ಲರೂ ಫೋರ್ಕಲ್ಲಿ ತಿಂದರೆ ಇವರು ಬಂದು ಒಂದು ಚಾಪ್ಸ್ಟಿಕ್ಸ್ ಅಂತ ಅದರಲ್ಲಿ ತಿಂತಾಯಿದ್ರು ಎಲ್ಲರೂ. ಅವರೆಲ್ಲ ತಿಂತಾ ಇರೋದು ನೋಡ್ಬಿಟ್ಟು ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಎಷ್ಟೇ ಟ್ರೈ ಮಾಡಿದ್ರು ನನಗಂತೂ ಬರಲೇ ಇಲ್ಲ, ಕೈಲಿ ಹಿಡ್ಕೊಳಕ್ಕೂ ಆಗಿಲ್ಲ. ಆದರೂ ಕೂಡ ಒಂದು ಸಲ ತಿನ್ನಲೇಬೇಕು ಅಂದ್ಬಿಟ್ಟು ಏನೋ ಕಷ್ಟಪಟ್ಟೆ. ಏನಕ್ಕೆ ಅಂತಂದರೆ ಅವರೆಲ್ಲರೂ ಆಗಿ ತಿಂತಾಯಿದ್ದಾರೆ, ಮತ್ತು ಸೂಪ್ ಕುಡಿಬೇಕು ಆಗಿ ತಿನ್ನಬೇಕು ಅಂತಂದರೆ ನನಗಂತೂ ತುಂಬ ಕಷ್ಟ ಆಯಿತು. ಬಟ್ ನಾನು ಟ್ರೈ ಮಾಡಿದೆ. ಅದರಲ್ಲಿ ಎಷ್ಟು ಚೆನ್ನಾಗಿ ನಾನು ತಿನ್ನೋಕ್ಕಾಯಿತು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಟ್ರೈ ಮಾಡಿಬಿಟ್ಟು ನನಗಂತೂ ತುಂಬ ಎಂಜಾಯ್ ಮಾಡಿದೆ. ಇದು ಹೊಸದೆಲ್ಲ ಕಲಿಬೇಕು, ಇದು ಮಾಡಬೇಕು ಅಂದರೆ ನನಗೂ ತುಂಬ ಇಷ್ಟ. ಆದರೆ ಫನ್ನಿಯಾಗಿ ಎಲ್ಲರೂ ನೋಡ್ತಾಯಿದ್ರು, ಬೇರೆಯವರೆಲ್ಲ ನೋಡಿದ್ರು ಏನೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅವ್ರ ತನನೇ ತಿನ್ನೋಕ್ಕೆ ಟ್ರೈ ಮಾಡಿದೆ. ಐ ಆಮ್ ರಿಯಲಿ ಎಂಜಾಯಿಂಗ್ ಮೈ ಫುಡ್. ಬಟ್ ಫುಡ್ಡು ಚೆನ್ನಾಗಿತ್ತು, ಆದರೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ನಾನಂತೂ ಒಳ್ಳೆ ಲೊಕೇಶನ್ ಜೊತೆಗೆ ಒಳ್ಳೆ ಫುಡ್ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದೆ ಅಂತ ನೀವೇ ನೋಡಿ. ಆಮೇಲೆ ಪ್ರಾಕ್ಟೀಸ್ ಆಗುತ್ತೆ. ಆ್ಯಕ್ಚುಲಿ ಹೊರಗಡೆ ಎಲ್ಲ ಟ್ರಾವೆಲ್ ಮಾಡಬೇಕಾಗುತ್ತೆ, ಎಲ್ಲರೂ ಏನು ತಿಂತಾರೆ ಅದಕ್ಕೆ ತಿನ್ನಬೇಕು. ಇವಾಗ ನಾನು ಕಪ್ಪೆ ಚಿಪ್ ತಿನ್ಬೇಕು ಅಂದ್ಕೊಂಡಿದ್ದೀನಿ. ಕಪ್ಪೆ ಚಿಪ್, ದಿಸ್ ಇಸ್ ದ ಕಪ್ಪೆ ಚಿಪ್. ನಮ್ಮ ಇಂಡಿಯಾದಲ್ಲೂ ಕೂಡ ಬೇರೆ ಕಡೆನೂ ತಿಂತಾರೆ, ಬಟ್ ನಾನು ಜಾಸ್ತಿ ಟ್ರೈ ಮಾಡಿಲ್ಲ. ಆದರೂ ಕೂಡ ಏನೋ ಒಂದು ಫುಡ್ ಅಲ್ವಾ, ಟ್ರೈ ಮಾಡೋಣ. ಐ ಆಮ್ ಟ್ರೈಯಿಂಗ್ ಸೆಲ್ಫ್.
ನಿಜ ತಿಳಿಸ್ತಾನೆ ಇರ್ತೀನಿ. ಸೂಪ್ ಮಾತ್ರ ಚೆನ್ನಾಗಿದೆ. ಕಪ್ಪಿ ಚಿಪ್ಪು ನಾನಿದೆ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನಾನೀಗ ಪ್ರಾನ್ಸ್ ಇದನ್ನ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೊಂದೆರಡು ಅದೆರಡು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು, ಎಣ್ಣೆ ಥರ ಇದೆ. ಆಲ್ರೆಡಿ ಪ್ರಾನ್ಸ್ ಅಂದರೆ ಇಷ್ಟ, ಈ ರೋಸ್ಟ್ ತಿಂತೀನಿ ಜಾಸ್ತಿ. ಬಟ್ ಈ ಥರದ್ದೆಲ್ಲ ಚೈನಾ ಹೊಸ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಬಂದಿರೋ ಮುಸ್ಕುನ್ ಜೋಳ ಸಕ್ಕದಾಗಿದೆ. ತಿಂದ್ಮೇಲೆ ಗೊತ್ತಾಗಿದ್ದು ನನಗದು ಮೊಳಕೆ ಬಂದಿದೆ ಅಂತ.